ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಮಗ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಬಿಟ್ಟು ನಾನು ಫ್ರೆಂಡ್ಸ್ನ ಮೀಟ್ ಆಗಕ್ಕೆ ಹೋಗ್ತಿದ್ದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮನೆಯಿಂದ ಈ ರೀತಿ ಹೊರಡಿದ್ವಿ. ನಾವು ಹೋಗಿದ್ದು ಬಸ್ಸಲ್ಲಿ. ಅದು ನನ್ನ ಮಗದ ಫಸ್ಟ್ ಬಸ್ ಜರ್ನಿ ಅಂತಲೇ ಹೇಳ್ಬೋದು. ಅಂದರೆ ನಾನು ಅವನ್ನ ಯಾವತ್ತೂ ಇನ್ನೂ ಬಸ್ಸಲ್ಲಿ ಕರ್ಕೊಂಡು ಹೋಗಿರಲಿಲ್ಲ. ಸೊ ಇವತ್ತು ನನ್ನ ಫ್ರೆಂಡ್ಸ್ನ ಮೀಟ್ ಆಗಕ್ಕಲ್ವ ಹೋಗ್ತಿದ್ದು, ಹೋಗೋಣ ಬಸ್ಸಲ್ಲಿ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಾವು ಇಸ್ಕಾನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇಸ್ಕಾನಿಂದ ಹೊರಾಯನ್ ನೋಡಿಕೊಂಡು ಐಕ್ಯ ನೋಡ್ಕೊಂಡು ಬರೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಬಟ್ ಟೈಮ್ ತುಂಬಾ ಆಗೋಯ್ತು, ಮತ್ತು ಮಳೆ ಇತ್ತು ಬ್ಯಾಂಗ್ಳೂರಲ್ಲಿ ಅಂದ್ಬಿಟ್ಟು ಹೋಗೋಕ್ಕಾಗಲಿಲ್ಲ. ನಮ್ಮೂರಿಂದ ಮೇಕ್ರಿ ಸರ್ಕಲಲ್ಲಿ ಸ್ಟಾಪ್ ಆಗಿಬಿಟ್ಟು ಅಲ್ಲಿಂದ ಆಟೋ ಮಾಡಿಕೊಂಡೆ. ಅಂದರೆ ನಾನು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡೆ, ಬಟ್ ಅಲ್ಲಿನವರು 150 ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಇಸ್ಕಾನ್ಗೆ ಅಂತ ಹೇಳಿದ್ರು. ಹೋಗಲಿ ಅಂದ್ಬಿಟ್ಟು ನಾನು ಹತ್ಕೊಂಡೆ. ಬಟ್ ಅವ್ರೇನು ಮಾಡಿದ್ರಪ್ಪ ಅಂತಂದರೆ 5 ಮಿನಿಟ್ಸ್ ಒಂದೇ 1 ಕಿಲೋಮೀಟರ್ ಕೂಡ ಹೋಗಿಲ್ಲ, 1/2 ಕಿಲೋಮೀಟರ್ ಹೋಗೋಷ್ಟೊತ್ತಿಗೆ ಇಲ್ಲ ಆಟೋ ಕೆಟ್ಟೋಯ್ತು ಅಂತ ನಿಲ್ಲಿಸ್ಬಿಟ್ರು. ಆಮೇಲೆ ಅಲ್ಲಿಂದ ಓಲಾ ಅಲ್ಲಿ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಹೋದ್ವಿ. ಬಟ್ ಒಳ್ಳೆಯದೇ ಆಯಿತು. ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ವ. ಸೊ 150 ಹೇಳಿದರು ಅವರು. ಅಲ್ಲಿ ಸ್ಟಾಪ್ ಮಾಡಿಬಿಟ್ರು. ಮತ್ತು ನಾನು ಓಲಾ ಅಲ್ಲಿ ಬುಕ್ ಮಾಡಿಕೊಂಡ್ರೆ ಅದು 60 ರೂಪೀಸ್ ಮಾತ್ರ ತೊಗೊಂಡ್ರು. ಬಟ್ ಅವರು ಮೇಲೆ ಬಿಡಿ ಇಸ್ಕಾನ್ಗೆ ಅಂತ ಹೇಳಿದೆ. ಅಲ್ಲಿ ಇವತ್ತು ಸ್ಯಾಟರ್ಡೇ ತುಂಬ ರಶ್ ಇರ್ತಾರೆ, ಆಗಲ್ಲ ಅಂತ ಹೇಳಿದ್ರು. ಕೆಳಗಡೆಯಿಂದನೇ ನನ್ನ ಮಗನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಅವನು ಆಟೋನೆಲ್ಲ ನೋಡ್ತಾ ಇದ್ದಾನೆ. ಅಂದರೆ ಆಟೋಲ್ಲಿ ನಾನು ಯಾವತ್ತೂ ತುಂಬ ದೂರ ಎಲ್ಲ ಕರ್ಕೊಂಡು ಹೋಗಿರಲಿಲ್ಲ. ಜಸ್ಟ್ ನಿಲ್ಲಿಸಿರೋ ಆಟೋಲ್ಲಿ ಕೂರಿಸಿ ಆಟ ಆಡಿಸ್ತಿದ್ದೆ ಅಷ್ಟೇ. ಆಟೋ ಅಲ್ಲಿ ಈ ಥರ ಜರ್ನಿ ಯಾವತ್ತೂ ನಾನು ಮಾಡಿರಲಿಲ್ಲ. ಅವನ್ನ ಫಸ್ಟ್ ಟೈಮು ಎಲ್ಲ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅನ್ನೋದು ನನಗೆ ತುಂಬ ಇಷ್ಟ. ಅಂದರೆ ಎಲ್ಲ ಒಂದು ವೆಹಿಕಲ್ಸಲ್ಲೂ ಹೋಗಬೇಕು, ಎಲ್ಲ ಕಡೆ ಎಲ್ಲ ಥರ ನೋಡಬೇಕು, ಎಲ್ಲ ಥರ ಇರಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಸೊ ನಾನು ಆಟೋಲ್ಲಿ ಕರ್ಕೊಂಡೋಗಿ ಅವನಿಗೂ ನೋಡಿಸ್ತಿದ್ದೆ. ಈ ಥರ ನೋಡಿ ಕನ್ನಡ ರಾಜ್ಯೋತ್ಸವ ಆಗಿತ್ತಲ್ವ, ಅದಕ್ಕೆ ಫುಲ್ ಫ್ಲ್ಯಾಗ್ಸ್ ಎಲ್ಲ ಹಾಕಿದ್ರು ಅಲ್ಲೇ. ಮತ್ತು ಇಸ್ಕಾನ್ಗೆ ಡ್ರಾಪ್ ತೊಗೊಂಡು ಹಂಗೆ ಎಂಟ್ರಿ ಹಾಕ್ತಿದ್ದೀವಿ. ಇಲ್ಲೇನು ಅಂತಂದರೆ ನಿಮಗೆ ಫ್ಲಿಪ್ ಬ್ಯಾಗ್ಸ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಇದೆಲ್ಲ ಅಲ್ಲಿ ಇಸ್ಕೊಳ್ಳಲ್ಲ. ಬಟ್ ಕಾಲೇಜ್ ಬ್ಯಾಗ್ಸು ಈ ರೀತಿ ನೀವು ಅದರಲ್ಲಿ ಲಗೇಜ್ ಅಂತ ಏನಾನ ತೊಗೊಂಡು ಬಂದಿದ್ರೆ ಅದಿಲ್ಲೇ ಇಸ್ಕೊತಾರೆ. ನಾನು ಮಾಮೂಲಿ ಹ್ಯಾಂಡ್ ಬ್ಯಾಗ್ ತೊಗೊಂಡೋಗಿದ್ರಿಂದ ನನಗೆ ಕೊಟ್ಟಿದ್ದರು. ಮತ್ತು ಸ್ಲಿಪ್ಪರ್ಸ್ಗೆ ಇಲ್ಲಿ 5 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಿಮಗೆ ಒಂದು ಇದು ಕೊಡ್ತಾರೆ, ಅದನ್ನು ಇಸ್ಕೊಂಡು ಮತ್ತು ಬ್ಯಾಗಲ್ಲಿ ಕವರ್ ಸ್ಲಿಪ್ಪರ್ಸ್ ಎಲ್ಲ ಹಾಕಿದರೆ ಮತ್ತೆ ರಿಟರ್ನ್ ಬರೋವಾಗ ಕೊಡ್ತಾರೆ. ಇಸ್ಕಾನು ನಾನು ತುಂಬ ಇಯರ್ಸ್ ಆಗಿತ್ತು ಹೋಗಿ, ಅಂತಂದರೆ ಆಲ್ಮೋಸ್ಟ್ 10 ಇಯರ್ಸ್ ಆಗಿತ್ತು. ನಾನು ಕಾಲೇಜ್ಗೆ ಹೋಗುವಾಗ ಕಾಲೇಜ್ ಡೇಸಲ್ಲಿ ಹೋಗ್ತಿದ್ದಿದ್ದು. ನನ್ನ ಹಸ್ಬೆಂಡ್ಗೆ ಹೋಗೋಣ ಅಂತ ಯಾವಾಗ ಹೇಳಿದ್ರು, ಅವ್ರು ತುಂಬ ನಡಿಬೇಕು, ನಾನು ಬರಲ್ಲ ಅಂತಲೇ ಹೇಳ್ತಿದ್ರು. ಸೊ ಫೈನಲಿ ಜಸ್ಟ್ ಫ್ರೆಂಡ್ಸ್ ಜೊತೆ ಹೋಗ್ತಿದ್ನಲ್ವ, ಹಾಗಾದರೂ ಹೋಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಅಲ್ಲಿ ಕೂಡ ನನ್ನ ಮಗ ನಾನೇ ನಡ್ಕೊಂಡು ಹೋಗಬೇಕು ಅಂತ ಅವನೇ ನಡ್ಕೊಂಡು ಹೋಗ್ತಾ ಇದ್ದಾನೆ. ಎತ್ಕೊಳ್ತೀನಿ ಬಾರೋ ಅಂತಂದರೂ ಬರ್ತಿಲ್ಲ, ಅವನೇ ನಡಿಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ದ. ಆಲ್ರೆಡಿ ಟೈಮ್ ಬಂದು 11:15 ಏನೋ ಆಗಿತ್ತು. ತುಂಬ ರಶ್ಶೇ ಇತ್ತು ಅಂತಲೇ ಹೇಳ್ಬೋದು. ಅಂದರೆ ಇಸ್ಕಾನಲ್ಲಿ ವೀಕ್ ಡೇಸಲ್ಲಿ ಅಷ್ಟು ಇರಲ್ಲ, ವೀಕೆಂಡ್ಸಲ್ಲಿ ತುಂಬಾ ಜನ ಇರ್ತಾರೆ ಮತ್ತು ತುಂಬ ನಡಿಬೇಕಾಗತ್ತೆ. ಈಗ ಎಲ್ಲ ಮೇಲೆ ವೆಹಿಕಲ್ಸ್ ಬಿಡ್ತಿದ್ದಾರೆ, ಮುಂಚೆ ಏನು ವೆಹಿಕಲ್ಸ್ ಎಲ್ಲ ಬಿಡ್ತಾ ಇರಲಿಲ್ಲ. ಈ ರೀತಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಒಂದು ವೆದರ್ ಅಂದರೆ ಇವಾಗ ತುಂಬಾ ಆಲ್ಟರ್ ಮಾಡಿದ್ದಾರೆ. ಅಂದರೆ ಮುಂಚೆನೂ ಹಿಂಗೆ ಇತ್ತು, ಬಟ್ ಇವಾಗ ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಫುಲ್ ಗ್ರೀನರಿ ಇದೆ. ಮತ್ತು ಟೆಂಪಲ್ ಇಲ್ಲಿ ಅಷ್ಟು ಜನ ಕಾಣಿಸ್ತಿಲ್ಲ, ಒಳಗಡೆ ತುಂಬಾ ಜನ ಇದ್ದರು. ಅದು ಬೇರೆ ಇಲ್ಲ, ಫೋಟೋಸ್ ತೆಕ್ಕೊಳೋರು ಫೋಟೋ ಶೂಟ್ಸ್ ಕೂಡ ಮಾಡ್ತಿದ್ರು. ಅದಕ್ಕೋಸ್ಕರ ನಾನು ತುಂಬ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಸ್ವಲ್ಪ ಜನ ನಾವು ವೀಡಿಯೋಸ್ ಯಾರು ಅಂತ ಗೊತ್ತಿಲ್ದಿರ ಮಾಡ್ತಿರ್ತೀವಿ, ಬಟ್ ಅವ್ರಿಗೆ ಗೊತ್ತಾಗೋದು ಎಲ್ಲಿ ಫೋಟೋ ಶೂಟ್ ಮಾಡಿಸ್ತಿರಲ್ಲ ಅಂತಾರೋ ಆ ಒಂದು ಪ್ಲೇಸಸ್ಸಲ್ಲಿ ನಾನು ಕೂಡ ಈ ರೀತಿ ಫೋಟೋಸ್ನ ಶೂಟ್ ಮಾಡ್ತಿದ್ದೆ. ನನ್ನ ಮಗ ನನ್ನ ಫ್ರೆಂಡ್ಸ್ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಿದ್ದ. ಅಂದರೆ ಮಳೆ ಬರ್ತಿತ್ತು ಅಂದ್ಬಿಟ್ಟು ನಾನು ರೈನ್ ಕೋಟ್ ಎಲ್ಲ ಹಾಕಿದ್ದೆ. ಅವನೇ ತುಂಬ ಚಿಕ್ಕವನು ನನ್ನ ಒಂದು ಫ್ರೆಂಡ್ಸ್ ಗ್ಯಾಂಗಲ್ಲಿ. ಇದು ಬಂದು ನನ್ನ ಸ್ಕೂಲ್ ಫ್ರೆಂಡ್ಸು. ಆಲ್ಮೋಸ್ಟ್ ಒಂದು 20 ಇಯರ್ಸಿಂದ ನಾವೆಲ್ಲ ಫ್ರೆಂಡ್ಶಿಪ್ಪಲ್ಲೇ. ಹೀಗೆ ಮೀಟ್ ಆದರೆ 1-2 ಮಂತ್ಸ್ ಆರ್ 3 ಮಂತ್ಸ್ ಒನ್ಸ್ ಫ್ರೆಂಡ್ಸ್ ಎಲ್ಲ ಮೀಟ್ ಆದರೆ ಒಂಥರ ಚೆನ್ನಾಗಿ. ಹಾಗೆ ಒಳಗಡೆ ಇಲ್ಲಿ ವಾಟರ್ದು ಇದೆಲ್ಲ ಹಾಕಿದ್ರು. ಇದು ಕೂಡ ಹೊಸ್ದಾಗಿರೋದು. ಅಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ಇದು ಇರಲಿಲ್ಲ. ಬಟ್ ಯಾವಾಗ ಆಗಿದೆ ಅಂತ ನನಗೂ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ನಾನು ಹೋದಾಗ ಇರಲಿಲ್ಲ, ಸೊ ನನಗಿದು ಹೊಸದು ಅಂತ ಅನ್ನಿಸ್ತು. ಮತ್ತು ಹೋದ್ವಿ. ಇಲ್ಲೆಲ್ಲ ಫೋಟೋ ಸ್ಪಾಟ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ರು.
ಆಮೇಲೆ ಒಳಗಡೆ ಹೋದ್ರಿ. ನಾನು ಮೊಬೈಲ್ ಅವ್ರಿಗೆ ಗೊತ್ತಿಲ್ದಿರೋ ಫೋಟೋ ಶೂಟ್ ಮಾಡೋಣ ಅಂತ ಮಾಡಿದೆ, ಅಷ್ಟೊತ್ತಿಗೆ ಅವ್ರು ಬಂದು ಬೈದ್ಬಿಟ್ರು. ಸೊ ಹಂಗೆ ಒಳಗಡೆ ಇಟ್ಕೊಂಡ್ಬಿಟ್ಟೆ. ಅಲ್ಲಿಂದ ಆಚೆ ಬಂದ್ವಿ. ಫುಲ್ ಕಮರ್ಷಿಯಲ್, ಅಂದರೆ ನಿಮ್ಗೆ ಏನು ಬೇಕು ಎಲ್ಲ ಸಿಕ್ಕುತ್ತೆ ಇಸ್ಕಾನಲ್ಲಿ. ಲೈಕ್ ತಿಂಡಿ ಆಗಿರ್ಬೋದು, ಬುಕ್ಸು, ಮೆಟೀರಿಯಲ್ಸು, ಸ್ವೆಟರ್ಸು, ಡ್ರೆಸ್ಸಸ್ಸು, ಮಕ್ಳಿಗೆ ಆಟ ಸಾಮಾನು ಪ್ರತಿಯೊಂದು ಸಿಗುತ್ತೆ. ಇದು ಆ್ಯನಿಮೇಟೆಡ್ ಸಿನಿಮಾ ಅಂತ ಅಂದ್ಬಿಟ್ಟು ಕೃಷ್ಣದು ನಿಮಗೆ ಡೀಟೇಲ್ಸಾಗೆ, ಅಂದರೆ ಏನಂತಾರೆ, ಲೈಕ್ ಆ್ಯನಿಮೇಟೆಡಲ್ಲಿ ಕೃಷ್ಣದು ಲೈಫಲ್ಲಿ ಸ್ವಲ್ಪ ಅವನು ಹೇಗೆ ಸ್ನೇಕಿಂದ ಆಚೆ ಬಂದ ಅನ್ನೋ ಒಂದು ಇನ್ಸಿಡೆಂಟ್ನ ಅವರು ಈ ಸ್ಮಾಲ್ ಫಿಲಿಮ್ ಥರ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಇದು ಕೂಡ ನನಗೆ ಹೊಸದು ಅಂತ ಅನ್ನಿಸ್ತು. ನಿಮಗೆ ಇದೊಂದು 25 ರೂಪೀಸ್ ಪರ್ ಹೆಡ್ ಅಂತ ಚಾರ್ಜ್ ಮಾಡಿದ್ರು. ಅಲ್ಲಿ ಸ್ಟಾರ್ಟಿಂಗು ಇಸ್ಕಾನ್ದು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು. ಅಂತಂದರೆ ಇಸ್ಕಾನ್ ಟೆಂಪಲ್ ಹೇಗಿದೆ ಸರೌಂಡಿಂಗು ಅಂತ ಅವರೊಂದು ಚಿಕ್ಕದು ಸಿನಿಮ್ಯಾಟಿಕ್ ವಿಡಿಯೋ ಥರ ಮಾಡಿದರು. ಅದನ್ನು ನಾನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಹಾಕ್ತಾಯಿದ್ದೀನಿ. ಅಂದರೆ ಇಸ್ಕಾನ್ ಯಾವ ರೀತಿ ಇದೆ, ನಾವು ಅಷ್ಟು ಕ್ಲಿಯರಾಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ. ಬಟ್ ಶೂಟ್ ಮಾಡಿದ್ರಲ್ಲ ತುಂಬ ಜನ ಇಸ್ಕಾನ್ ನೋಡಬೇಕು ಅಂತ ಕೂಡ ಅಂದ್ಕೊತಿರ್ತಾರೆ. ಅವ್ರಿಗೆ ಈ ಒಂದು ವ್ಲಾಗಲ್ಲಿ ಕ್ಲಿಯರಾಗೆ ನೋಡ್ಬೋದು ಇಸ್ಕಾನ್ ಟೆಂಪಲ್ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ಈ ಥರ ಶೂಟ್ ಮಾಡಿಕೊಂಡೆ. ನಿಮಗೆ ಮೆಟ್ರೋ ಕೂಡ ಇದೆ, ಈಗ ಮೆಟ್ರೋ ಫೆಸಿಲಿಟಿ ಕೂಡ ಮಾಡಿದ್ದಾರೆ. ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕ್ಕಿಂದ ರಾಜಾಜಿನಗರ್ ಸ್ಟಾಪಿಗೆ ಬಂದು ನೀವು ಇಸ್ಕಾನಿಗೆ ಬರ್ಬೋದು. ಇಲ್ಲ ನೀವು ಕ್ಯಾಬಲ್ಲಿ ಕೂಡ ಬರ್ಬೋದು. ಕ್ಯಾಬಲ್ಲಿ ಅಂದರೆ ಮೆಜೆಸ್ಟಿಕ್ಕಿಂದ ನಿಮ್ಗೆ 150 ಏನೋ ಚಾರ್ಜ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಮೆಟ್ರೋಲ್ಲಿ ಬಂದರೆ ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ ಮತ್ತು ಬೇಗನೂ ರೀಚ್ ಆಗ್ಬೋದು. ಈ ರೀತಿ ಇಸ್ಕಾನ್ ಟೆಂಪಲ್ ಇದೆ. ಶ್ರೀ ಕೃಷ್ಣನ ಏನಂತಾರೆ ಟೆಂಪಲ್. ಇದು ತುಂಬ ವರ್ಷಗಳಿಂದನೇ ಇದೆ. ಎಲ್ಲ ಇವಾಗ ಬೇರೆ ಬೇರೆ ಕಡೆ ಆಗಿದೆ. ಗುಜರಾತಲ್ಲಿದೆ ಮತ್ತು ಹೈದ್ರಾಬಾದಲ್ಲಿದೆ. ಇದು ನಮ್ಮ ಬೆಂಗಳೂರಿನ ಇಸ್ಕಾನ್ ಟೆಂಪಲ್. ನಾನು 1 2 to 3 ಟೈಮ್ಸ್ ಹೋಗಿದ್ದೀನೇನೋ ಅಷ್ಟೇ. ಇಲ್ಲಿ ಏನು ಪ್ರಸಾದ ಕೊಡ್ತಾರೆ ಆ ಪ್ರಸಾದಕ್ಕೆ ತುಂಬಾ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಮುಂಚೆ ಪೊಂಗಲ್ ಪುಳಿಯೋಗರೆ ಎಲ್ಲ ಕೊಡ್ತಿದ್ರು. ಈಗ ಜಸ್ಟು ಪುಳಿಯೋಗರೆ ಪೊಂಗಲ್ ಮಾತ್ರ ಕೊಡ್ತಾರೆ ಅಷ್ಟೇ, ಬೇರೆ ಏನು ಕೊಡಲ್ಲ. ಬಟ್ ಊಟದ ಫೆಸಿಲಿಟಿ ಇದೆ. ಊಟನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾವು ಊಟ ತಿನ್ನೋಕ್ಕೆ ಟೈಮ್ ಸಾಲಿಲ್ಲ. ಬಿಕಾಸ್ ತುಂಬ ಜನ ಇದ್ದರು. ಒಂದು 1000 ಪೀಪಲ್ಸೇ ಇದ್ದರು ಕ್ಯೂ ಅಲ್ಲಿ. ಅಷ್ಟು ಜನದ ಮಧ್ಯ ಮಕ್ಕಳನ್ನ ಇಟ್ಕೊಂಡು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಜಸ್ಟ್ ಅಲ್ಲಿ ಏನು ಪೊಂಗಲ್ ಕೊಡ್ತಾರಲ್ವ ಅದನ್ನೇ ತಿಂದ್ಬಿಟ್ಟು ಬಿಸಿ ಬಿಸಿ ಪೊಂಗಲ್ಲು ಪ್ರಸಾದ ಅಂತ ತಿಂದ್ವಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಭಜನೆ ಮಾಡ್ತಾರೆ, ಅಲ್ಲಿ ಯಾವ ರೀತಿ ಆರತಿ ಮಾಡ್ತಾರೆ. ಇದೇ ರೀತಿ ಶ್ರೀಕೃಷ್ಣ ಇಲ್ಲಾಗಿರ್ಬೋದು, ಇಲ್ಲ ಉಡುಪಿಯಲ್ಲಾಗಿರ್ಬೋದು, ಕೃಷ್ಣನಿಗೆ ಪ್ರತಿ ಸಲ ಹಂಗೆ, ಅಂದರೆ ಆ ಕೃಷ್ಣನಿಗೆ ಅದೇ ರೀತಿ ಪೂಜೆ ಸಲ್ಲಿಸಿದರೆ ಅದಕ್ಕೆ ಖುಷಿ ಅಂದ್ಬಿಟ್ಟು ಎಲ್ಲ ಕಡೆ ನಿಮಗೆ ಉಡುಪಿಯಲ್ಲಿ ಕೂಡ ಇದೇ ರೀತಿ ಡ್ಯಾನ್ಸ್ ಮಾಡ್ತಾನೆ ಪೂಜೆ ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ಇದು ನೈಟ್ ಟೈಮ್ ಯಾವ ರೀತಿ ಇಸ್ಕಾನ್ ಇರುತ್ತೆ ಅಂದ್ಬಿಟ್ಟು. ಇದು ಫುಲ್ಲು ಗೋಲ್ಡಲ್ಲೇ ಮಾಡಿರ್ತಾರೆ. ಇದನ್ನು ಶೂಟ್ ನಾನು ಜಸ್ಟ್ ವೀಡಿಯೋಗೆ ಹಾಕೋಣ ಅಂದ್ಬಿಟ್ಟು ಈ ಒಂದು ಏನಂತಾರೆ ಸಿನಿಮ್ಯಾಟಿಕ್ ಇದಕ್ಕೆ ಬಂದಿದ್ವಲ್ಲ ನಾವು, ಅಲ್ಲೇ ನಿಮಗೆ ಒಂದು 20 to 25 ಮಿನಿಟ್ಸ್ ಏನೋ ತೋರಿಸ್ತಾರೆ. ಇದು ಜಸ್ಟು ಅಡ್ವರ್ಟೈಸ್, ಅಂದರೆ ಇಸ್ಕಾನ್ ಟೆಂಪಲ್ದು ನಿಮಗೆ 10 ಮಿನಿಟ್ಸ್ ಸ್ಟಾರ್ಟಿಂಗ್ ಅಡ್ವರ್ಟೈಸ್ ಕೊಡ್ತಾರೆ ಅಷ್ಟೇ. ಅದಾದಮೇಲೆ ಆಗಲೇ ಹೇಳ್ದಂಗೆ ಕೃಷ್ಣಂದು ಲೈಫ್ದು ಶಾರ್ಟಾಗಿ ಮಾಡಿಬಿಟ್ಟು ಹಾಕಿರ್ತಾರೆ. ಫುಲ್ಲು ಯಾರು ನೋಡಿಲ್ಲ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಇಸ್ಕಾನ್ದು. ನಾವು ಅಲ್ಲಿಂದ ಒರಾಯನ್ಗೆ ಹೋಗಿದ್ವಿ. ಒರಾಯನಲ್ಲಿ ಬಂದು ಮಕ್ಳಿಗೆ ಆಟ ಆಡ್ಸೋಣ ಅಂತ ಹೋಗಿದ್ದು. ಬಟ್ ಅಲ್ಲಿ ಏನೂ ಆಟ ಆಡೋ ಅಂಥದ್ದು ಮಕ್ಕಳು ಇರಲಿಲ್ಲ. ಸೊ ಜಸ್ಟ್ ಅಲ್ಲಿ ಎಲ್ಲ ತೋರಿಸ್ಕೊಂಡು ಸ್ವಲ್ಪ ಊಟ ಎಲ್ಲ ಅಲ್ಲೇ ತಿಂದ್ಕೊಂಡು ಬಂದ್ವಿ. ಐಕ್ಯಾಗೆ ಟೈಮ್ ಸಾಕಾಗಲಿಲ್ಲ ನಮಗೆ. ಇಷ್ಟಕ್ಕೆ ಆಲ್ಮೋಸ್ಟ್ 4:30 ಆಗಿಬಿಡ್ತು. ಮಳೆ ಬೇರೆ ಬರ್ತಿತ್ತು ಅಂದ್ಬಿಟ್ಟು ನಾವು ಹಾಗೆ ಆಚೆ ಅಂದರೆ ಊರಿಗೆ ರಿಟರ್ನ್ ಆದ್ವಿ. ಅಲ್ಲಿ ನನ್ನ ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ. ಮತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದೇ ನೋಡಿ ಈ ಒಂದು ವಿಡಿಯೋನೇ ನಾನು ಹೇಳಿದ್ದು. ಅಂದರೆ ಹಾವು ಕೃಷ್ಣನ ಹಿಡ್ಕೊಂಡು ಮತ್ತು ಕೃಷ್ಣ ಯಾವ ರೀತಿ ಹಾವಿಂದ ಆಚೆ ಬಂದ ಅಂದ್ಬಿಟ್ಟು ಒಂದು ಸ್ಮಾಲಾಗಿ ವಿಡಿಯೋ ಹಾಕಿದ್ದಾರೆ. ಬಟ್ ಚೆನ್ನಾಗಿದೆ, ಅದು ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ನಾನು ಬರೋಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಎಷ್ಟು ವ್ಲಾಗ್ ಮಾಡಿದ್ದೆ ಅಷ್ಟನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲಲ್ಲಿ ಇದೇ ರೀತಿ ನಾನು ಬೇರೆ ಬೇರೆ ವ್ಲಾಗ್ಸ್ ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು.